ದೇಶದಲ್ಲಿ ಅತ್ಯಾಚಾರದ ಪ್ರಕರಣಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ನಮ್ಮ ಸಮಾಜದಲ್ಲಿ ರೇಪಿಸ್ಟ್ ರೋಗಿಗಳು ನಾಯಿ ಕೊಡೆಯಂತೆ ಬೆಳೆದು ಬಿಟ್ಟಿದ್ದಾರೆ. ಭಾರತದಲ್ಲಿ ಅದೆಷ್ಟು ನಿರ್ಭಯ, ಅದೆಷ್ಟು ಅಭಯ ಪ್ರತಿನಿತ್ಯ ಬಲಿಯಾಗ್ತಿದ್ದಾರೆ. ಆ ನೋವು, ಆ ಸಂಕಟ, ಆ ಕಷ್ಟದಲ್ಲೇ ಎಲ್ಲೂ ಕೂಡ ಬೆಳಕಿಗೆ ಬಾರದೆ ಅಲ್ಲೇ ಮುಚ್ಚಿ ಹೋಗ್ತಿರುವಂತ ಘಟನೆಯಾಗ್ತಾ ಇದೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಸ್ತೆ ವೀಕ್ಷಕರೇ, ನಾನು ಅಖಿಲೇಶ್ ದಬೇಕಟ್ಟೆ. ದೇಶದಲ್ಲಿ ಅತ್ಯಾಚಾರದ ಪ್ರಕರಣಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಈ ಕಾಮದ ಮದ ತಲೆಗೇರಿರುವಂತಹ ಕಾಮ ಮೃಗಗಳು, ಈ ನಾಯಿಗಳು ಕಂಡಲ್ಲಿ ಕಾಲನ್ನ ಎತ್ತುವಂತೆ ನಮ್ಮ ಸಮಾಜದಲ್ಲಿ ರೇಪಿಸ್ಟ್ ರೋಗಿಗಳು ನಾಯಿ ಕೊಡೆಯಂತೆ ಬೆಳೆದು ಬಿಟ್ಟಿದ್ದಾರೆ. ಭಾರತದಲ್ಲಿ ಅದೆಷ್ಟು ನಿರ್ಭಯ, ಅದೆಷ್ಟು ಅಭಯ ಪ್ರತಿನಿತ್ಯ ಬಲಿಯಾಗ್ತಿದ್ದಾರೆ. ಆದ್ರೆ ಅದೆಷ್ಟೋ ಪ್ರಕರಣಗಳು ಬೆಳಕಿಗೆ ಬರುತ್ತೆ. ಆದ್ರೆ ಬೆಳಕಿಗೆ ಬಾರದೆ ಆ ನೋವು, ಆ ಸಂಕಟ, ಆ ಕಷ್ಟದಲ್ಲೇ ಎಲ್ಲೂ ಕೂಡ ಬೆಳಕಿಗೆ ಬಾರದೆ ಅಲ್ಲೇ ಮುಚ್ಚಿ ಹೋಗ್ತಿರುವಂತ ಘಟನೆಯಾಗ್ತಾ ಇದೆ. ಇಷ್ಟೆಲ್ಲ ಆಗ್ತಾ ಇದ್ರೂ ಕೂಡ ಹೆಣ್ಣಿನ ಮೇಲೆ ಆಗ್ತಾ ಇರುವಂತ ಕ್ರೌರ್ಯ ಮಾತ್ರ ಕಡಿಮೆಯಾಗುವಂತ ಲಕ್ಷಣ ಕಾಣಿಸ್ತಾನೆ ಇಲ್ಲ. ಇವೆಲ್ಲದರ ನಡುವೆ ಇಂತಹ ಅತ್ಯಾಚಾರಿಗಳಿಗೆ ತಕ್ಕ ಶಿಕ್ಷೆಯನ್ನ ಕೊಡಬೇಕು ಅಂತ ಇಟಲಿ ಸಿದ್ಧವಾಗಿ ನಿಂತಿದೆ. ಹಾಗಾದ್ರೆ ಇಟಲಿ ಸಿದ್ಧ ಮಾಡಿ ನಿಂತಿರುವಂತಹ ಆ ಅತ್ಯಾಚಾರಿಗಳಿಗೆ ತಕ್ಕ ಶಿಕ್ಷೆ ಏನು? ಇವೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಇಂಚಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅತ್ಯಾಚಾರಿಗಳು ಹಾಗೂ ಶಿಶುಕಾಮಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಮುಂದಾಗಿರುವ ಇಟಲಿ ಸರ್ಕಾರ ಅಂತವರ ಪುರುಷತ್ವ ಹರಣ ಮಾಡಲು ಚಿಂತನೆಯನ್ನ ನಡೆಸಿದೆ. ಈ ಸಂಬಂಧ ಕಾಯ್ದೆಯನ್ನ ರೂಪಿಸುವ ಸಲುವಾಗಿ ಕರಡು ಶಾಸನ ತಯಾರಿಗೆ ಸಮಿತಿಯೊಂದನ್ನ ರಚನೆ ಮಾಡಲು ಇಟಲಿ ಸಂಸದರು ಒಪ್ಪಿಗೆಯನ್ನ ನೀಡಿದ್ದಾರೆ. ಉದ್ದೇಶಿತ ಯೋಜನೆಯ ಪ್ರಕಾರ ಅತ್ಯಾಚಾರ ಪ್ರಕರಣದಲ್ಲಿ ದೋಷಿ ಎಂದು ಸಾಬೀತಾದವರು ರಾಸಾಯನಿಕ ವಿಧಾನದಡಿ ಪುರುಷತ್ವ ಹರಣ ಮಾಡಿಸಿಕೊಂಡ್ರೆ ಅವರ ಶಿಕ್ಷೆಯನ್ನ ಅಮಾನತ್ತಿನಲ್ಲಿ ಇಡಲಾಗುತ್ತದೆ. ಆದ್ರೆ ಇದೊಂದು ಅಮಾನವೀಯ, ತೀವ್ರಗಾಮಿ ನಡೆಯಂತ ಪ್ರತಿಪಕ್ಷಗಳು ಟೀಕಿಸಿವೆ. ಏನಿದು ರಾಸಾಯನಿಕ ಪುರುಷತ್ವ ಹರಣ ಅಂತೀರಾ? ಹೌದು, ಅಪರಾಧಿಗಳಿಗೆ ಕಾಮೋತ್ತೇಜನಕ್ಕೆ ಕಾರಣವಾಗುವಂತಹ ಟೆಸ್ಟೋಟಿರೋನ್ ಹಾರ್ಮೋನ್ ಉತ್ಪಾದನೆಯನ್ನ ಪ್ರತಿಬಂಧಿಸುವಂತಹ ಚುಚ್ಚು ಮದ್ದೊಂದನ್ನ ನೀಡಲಾಗ್ತದೆ. ಇದರಿಂದಾಗಿ ಆ ವ್ಯಕ್ತಿಗೆ ಕಾಮದ ಮೇಲೆ ಆಸಕ್ತಿ ಹೋಗ್ತದೆ ಎನ್ನಲಾಗಿದೆ. ಕೆಲವು ದೇಶಗಳು ಹಾಗೂ ಅಮೆರಿಕದ ಕೆಲವೊಂದು ರಾಜ್ಯಗಳಲ್ಲಿ ಈ ಶಿಕ್ಷೆ ಈಗಾಗಲೇ ಜಾರಿಯಲ್ಲಿದೆ. ನೋಡಿದ್ರಲ್ಲ ವೀಕ್ಷಕರೇ, ಇಟಲಿಯಲ್ಲಿ ಅತ್ಯಾಚಾರಿಗಳಿಗೆ ತಕ್ಕ ಶಿಕ್ಷೆಯನ್ನ ನೀಡಲಿಕ್ಕೆ ಸಿದ್ಧರಾಗಿದ್ದಾರೆ. ಆದ್ರೆ ಈ ರೀತಿಯಾಗಿ ಅತ್ಯಾಚಾರಿಗಳಿಗೆ, ಕಾಮ ಮೃಗಗಳಿಗೆ ತಕ್ಕ ಶಿಕ್ಷೆಯನ್ನ ಕೊಡಬೇಕು, ಅವರ ಪುರುಷತ್ವ ಹರಣ ಮಾಡಬೇಕು ಅಂತ ಭಾರತದಲ್ಲೂ ಈ ಒಂದು ನೀತಿ ಜಾರಿ ಆಗಬೇಕು ಅಂತ ಹಲವು ವರ್ಷಗಳಿಂದ ಕೂಡ ಕೂಗುಗಳು ಕೇಳಿ ಬರ್ತಾ ಇದೆ. ಆದ್ರೆ ಭಾರತದಲ್ಲಿ ಈ ರೀತಿಯಾದಂತಹ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ. ಅತ್ಯಾಚಾರಗಳು ಒಂದಲ್ಲ ಒಂದು ಕಡೆಯಲ್ಲಿ ಪ್ರತಿನಿತ್ಯ ಭಾರತದಲ್ಲಿ ಅತ್ಯಾಚಾರಗಳು ಆಗ್ತಾನೆ ಇದೆ. ಕೆಲವೊಂದು ವಿಚಾರಗಳು ಬೆಳಕಿಗೆ ಬರುತ್ತೆ, ಪ್ರತಿಭಟನೆಗಳು ನಡೆಯುತ್ತೆ, ಕ್ಯಾಂಡಲ್ ಹಿಡಿದು ನಡುತ್ತೀವಿ. ಆದ್ರೆ ಮತ್ತೆ ಅಂಥದ್ದೇ ಪ್ರಕರಣಗಳು ಜಾಸ್ತಿ ಆಗ್ತಾನೆ ಇರುತ್ತೆ. ಆದ್ರೆ ಎಲ್ಲೂ ಕೂಡ ಹೇಳಲಿಕ್ಕಾಗದೇನೆ, ಯಾರ ಕಣ್ಣಿಗೂ ಬೀಳದೇನೆ ಆ ನೋವು ಕಷ್ಟದಲ್ಲೇ ಅದು ಎಷ್ಟೋ ಹೆಣ್ಣು ಮಕ್ಕಳು ಅತ್ಯಾಚಾರಕ್ಕೆ ಒಳಗಾಗಿ ಆ ಪ್ರಕರಣಗಳು ಅಲ್ಲಲ್ಲೇ ನಿತ್ತು ಹೋಗಿರುವಂತ ಪ್ರಸಂಗ ಕೂಡ ಇದೆ. ಇನ್ನಾದ್ರೂ ಕೂಡ ಇಂಥ ಪ್ರಕರಣಗಳು ಕಡಿಮೆಯಾಗ್ಲಿ ಅನ್ನೋದೇ ನಮ್ಮ ಆಶಯ. ಇನ್ನಷ್ಟು ವಿಡಿಯೋಸ್ ಹಾಗೂ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.